And from my promotion ಸಗದಾಗಿದೆ. ನಿಜ ಚೆನ್ನಾಗೈತಾ? ನಾ ಇಂಗ್ಲಿಷಲ್ಲಿ ಓದಕ್ಕೂ ಬಂದಿಲ್ಲ. ನಾನು ನೋಡಿಲ್ಲ. ಬೈಸ್ ಚಾನಲ್ ಹಾಕದಲ್ಲ 20 ರೂಪೀಸ್ಗೆ 20 ರೂಪೀಸಿಗೆ ಇನ್ನೊಂದು ಸೇಲ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನೋಡಿ, ಇಲ್ಲಿ ತಳಗಿವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮೋಯ್ತಂಗೆ ವೈರಲ್ ಮ್ಯಾಗಿ ಮಸಾಲ ಮಾಡ್ತಿದ್ದಾರಲ್ಲ ಆ ಥರ ಬೇಕಂತೆ. ಸೊ ಅದನ್ನು ಮಾಡೋಕ್ಕೆ ಅದರ ಐಟಮ್ಸ್ ಥರ ಹೋಗ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆ ಬನ್ನಿ ಗೈಸ್, ಓಕೆನಾ? ಚೆನ್ನಾಗಿ ಕಾಣಿಸ್ತೀನ? ಫುಲ್ ಹೇರ್ ಡ್ರೈ ಆಗೋಗಿತ್ತು ಗೈಸ್. ಕಂಡೀಷ್ನರ್, ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀರಾ ಅಂತ ಮತ್ತೆ ಕಮೆಂಟ್ ಹಾಕ್ತೀರಾ. ಡವ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ ಗೈಸ್ ಕಂಡೀಷ್ನರ್ದು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗಂತೂ. ಸೊ ಇವಾಗ ಹೋಗಿ ಐಟಮ್ಸ್ ತೊಗೊಂಡ್ಬೇಡ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಐಟಮ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ 2 ಮ್ಯಾಗಿ ಪ್ಯಾಕೆಟು, 2 ಕುರ್ಕುರೆ ಪ್ಯಾಕೆಟು, 1 ಚಿಪ್ಸು. 70 ರೂಪಾಯಿ ಆಗೋಯ್ತು ಇಷ್ಟಕ್ಕೇ. ಇದನ್ನು ಟ್ರೈ ಮಾಡೋಣ. ವೈರಲ್ ಹ್ಯಾಕ್ ಅಂತ ತೋರಿಸಿದ್ರು, ನನಗೂ ಇಷ್ಟ ಆಯಿತು ವೈರಲ್ ಇದ್ದಿದ್ದಕ್ಕೆ. ಹೆಂಗಿರೋದು ಏನೋ ಗೊತ್ತಿಲ್ಲ. ಸ್ವಲ್ಪನೇ ಮಾಡ್ತೀನಿ ಗೈಸ್, ಸ್ವಲ್ಪ ಮಾಡಿ ನೋಡುವ, ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ. A few moments later. ನೋಡಿರಿ, ಬಂದು ಈರುಳ್ಳಿ ಮತ್ತು ಟೊಮ್ಯಾಟೊ ಚಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಮ್ಯಾಗಿನ ಉರಿಬೇಕು ಗೈಸ್. ಸ್ವಲ್ಪ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೆಂಗಿರ್ತೋ ಏನೋ ನಿಜ ಗೊತ್ತಿಲ್ಲ, ಚೆನ್ನಾಗಿರುತ್ತೋ ಇಲ್ವೋ. ಬಟ್ ನಾನು ಮೊಯ್ತಂಗೆ ತಿನ್ನಿಸ್ತೀನಿ. ಹೆಂಗೆ ನೋಡಿ, ನಾನು ಏನಾರು ಆಗಲಿ ಮೊಯ್ತ ಹೊಡ್ನಾಗ ತಿಂತಾನೆ ಅಂತ ಧೈರ್ಯದ ಮೇಲೆ ಮಾಡ್ತಾ ಇರೋದು ಗೈಸ್ ನಾನು. ಇವಾಗ ನೋಡಿದ್ದೇನೆ ಅಷ್ಟೆ. ನೋಡಿ, ಇದಕ್ಕೆ 2 ಮ್ಯಾಗಿ ಪ್ಯಾಕೆಟ್ ಆಗಿದ್ದೀನಿ. ಏನಂತೂ ಫುಲ್ಲ ಟೆನ್ಷನ್ ಆಗ್ತದೆ ಗೈಸ್, ಯಾವ್ದು ಬರುತ್ತಾರೆ ಏನೋ ಅಂತ. ಫುಲ್ ಇದು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದೇನು ಬೇಗ ಬ್ರೌನ್ ಆಗುತ್ತೆ ಅನ್ಕೋತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ, ಅದ್ರ ಜೊತೆ ಟೊಮ್ಯಾಟೊ, ಈರುಳ್ಳಿ ಆ್ಯಡ್ ಮಾಡಿ, ಸ್ವಲ್ಪ ಅದೇ ನಾರ್ಮಲ್ ಮಸಾಲ ಆಗುತ್ತಲ್ಲ ನಿಮಗೆ, ಉಪ್ಪು ಖಾರ ಇದೆಲ್ಲ ಫುಲ್ ಇದು ಮಾಡಿಕೊಂಡು ಮಸಾಲೆ ಏನು ಹಾಕ್ತೀನಿ ಅಂತ ನೋಡುವ. ಇವಾಗ ಇದ್ರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ನೋಡಿ ಕೆಚಪ್ ಹೆಂಗೆ ಒಯ್ತಾ ಇದೆ. ಸ್ವಲ್ಪ ಜಾಸ್ತಿ ಕೆಚಪ್ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಫುಲ್ ಕೆಚಪ್ಪೇ ಖಾಲಿ ಆಗೋಯ್ತು ಗೈಸ್, ಓಕೆನಾ? ಇದ್ರ ಜೊತೆ ಅಯ್ಯೋ, ನನಗೆ ವೀಡಿಯೋನೇ ಇಟ್ಕೊಳಕ್ಕೆ ಬರ್ತಾಯಿಲ್ಲ. ಇದ್ರ ಜೊತೆ ಸ್ವಲ್ಪ ಚಿಲ್ಲಿ ಸಾಸು ಆ್ಯಂಡ್ ಇಷ್ಟು ಐಟಮ್ಸ್ನ ಮಿಕ್ಸ್ ಮಾಡಿ ಇದ್ರ ಜೊತೆ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡಬೇಕು ಗೈಸ್, ಓಕೆನಾ? ತನನಂ ಸಾಸ್ ಬಂತು. ಸಾಸ್ ಖಾಲಿ ಆಗ್ಬಿಟ್ಟಿದೆ ಗೈಸ್, ಖಾಲಿ ಆಗಿದೆ. ಸಾಕು, ಇಷ್ಟ ಆಗಿದ್ದೀನಿ. ನೋಡುವ, ಖಾರ ಬೇಕಂದರೆ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಬೇಕಿದ್ರೆ ಖಾರ ಪುಡಿ ಹಾಕೋಬೋದು ಗೈಸ್. ಆಮೇಲೆ ಮ್ಯಾಗಿ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಬಿಕಾಸ್ ವಿಡಿಯೋ ಇಟ್ಕೊಂಡು ಮಿಕ್ಸ್ ಮಾಡೋದು ನನಗಂತೂ ಆಗಲ್ಲ, ಓಕೆನಾ? ಬೇಜಾರು ಮಾಡ್ಕೊಬಿಡಿ. A few minutes later. ಮಾಡ್ಕೊಂಡಂತೂ ಬಂದೆ ಮಿಕ್ಸ್ ಎಲ್ಲ ಮಾಡಿ, ಬಟ್ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ. ಇವತ್ತು ನಿಜ ಕಾನ್ಫಿಡೆನ್ಸ್ ಇಲ್ಲ ಚೆನ್ನಾಗಿರುತ್ತೆ ಅಂತ. ಮೋಯ್ತ ಮಲ್ಕೊಬಿಟ್ವನೆ. ಸಿಗುತ್ತಿಲ್ಲ ಗೈಸ್. ಓ ಯಾರ್ ಎಬ್ರಿಸ್ತೀನಿ. ಅಯ್ಯೋ, ಬೇಗ ಬೇಗ ತೆಗಿಬೇಕಪ್ಪ ನೀನು. ಎದಾಳಿ ಸರ್, ಎದಾದ್ ಮೆತ್ತಗಾಗ್ಬಿಡುತ್ತೆ, ತಿನ್ನುವಂತೆ ಎದ ಬೇಗ. ಅದು ಇನ್ನೂ ಸಕ್ಸಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಚೆನ್ನಾಗೈತೆ ಅಲ್ವಾ? ಬೇಗ ಬೇಗ ಎದಾಳಬೇಕು. ಓ ಜೀವಾಗೈತೆ ಅನಿಸುತ್ತೆ, ಚೆನ್ನಾಗೈತೆ ಅಲ್ವಾ ಗೊತ್ತಿಲ್ಲ ಚಪಾತಿ ಇರೋದಕ್ಕೆ. A few minutes later. ಬಾರಲ್ಲೇ ಬೇಗ ಮೊಯ್ದ ತಿನ್ಬಾ.
ಏನಿದು? ಎಂಥದೋ ಒಂದು ತಿನ್ನು ನೋಡು ಮೊಯ್ದ. ಚೆನ್ನಾಗಿ ಇದೆ, ಗೋಬಿ ಗಿಬಿಗೆಲ್ಲ ಹಾಕ್ತಾರಲ್ಲ ಆ ಥರ ಹಾಕಿದ್ದೀನಿ. ತಿನ್ನು ಆಯ್ತಾ? ಪ್ಲೀಸ್ 50 ರೂಪಾಯಿ ಖರ್ಚು ಮಾಡಿದ್ದೀನಿ. ಚೆನ್ನಾಗೈತಾ? ಚೆನ್ನಾಗೈತೆ ಇಲ್ವಾ ಹೇಳು ಸ್ವಲ್ಪ. ಹಿಂಗೆ ಸಸ್ಪೆನ್ಸ್ ಎಲ್ಲ ಇಡಬೇಡ ನಮ್ಮ ಹತ್ರ ಗೈಸ್. ಪಾಪ ಇನ್ನೂ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ನಾಲಿಗೆ ಹೀಗೆದ್ದಿರೋದಕ್ಕೆ. ಸಗದಾಗಿದೆ. ನಿಜ ಚೆನ್ನಾಗೈತಾ? ಪಾಕ ಅದೆಲ್ಲ ಫುಲ್ ನೀನೇ ತಿನ್ಬೇಕಾಗುತ್ತೆ ಸುಳ್ಳು ಹೇಳಿದ್ರೆ. ನೋಡಿ ಗೈಸ್ ಹೆಂಗೈತೆ, ವೈರಲ್ ಆಗಿರೋದಿದು. ಆದರೆ ನಿನ್ನ ಎಕ್ಸ್ಪೆಕ್ಟ್ ಅಲ್ಲ, ನಿನ್ನ ಫೇಸ್ ಎಕ್ಸ್ಪ್ರೆಷನಿಂದ ನಮಗೆ ಅನ್ನಿಸ್ತಾ ಇಲ್ವಲ್ಲ ಚೆನ್ನಾಗೈತೆ ಅಂತ. ಹಾಂ ಸುಳ್ಳು ಹೇಳ್ಬೇಡ ಮನೆ, ನಿಜ ಚೆನ್ನಾಗೈತಾ? ಮತ್ತು ಇದೇನೇ ಇದು ಅಂದೆ ನೋಡಿದ ತಕ್ಷಣ. ಗೈಸ್ 70 ರೂಪಾಯಿ ಖರ್ಚು ಮಾಡಿದ್ದೀನಿ ಗೊತ್ತಾ ಅದಿಗೆ. ಮ್ಯಾಗಿ ಪ್ಯಾಕೆಟು, ಚಿಪ್ಸು, ಕುರ್ಕುರೆ. ಚೆನ್ನಾಗೈತೆ. ಹುಳಿ ಹುಳಿ, ಖಾರ ಖಾರ, ಕರ್ಚಿ ಕರ್ಚಿ. ಸ್ವೀಟ್ ಸ್ವೀಟ್ ಆಗಿದೆ ಸ್ವಲ್ಪ, ಎಲ್ಲ ಮಿಕ್ಸ್ ಇದೆಯಾ? ಟೊಮೆಟೊ ಕೆಚಪ್ಪು ತಿನ್ಬೋದಾ? ಪಕಾನ ಗೈಸ್. ಇವತ್ತು ನಾವು ನೋಡಿ ಇಲ್ಲಿ ತಡೀರಿ ಹೇಳ್ತೀನಿ ಒಟ್ಟಿಗೆ. ಇವತ್ತು ನಾವಿಬ್ರು ನಮ್ಮ ಪ್ರಮೋಷನ್ ದುಡ್ಡು ಎತ್ಕೊಂಬರ್ಬೋಯ್ತಿದ್ದೀವಿ. ಎಷ್ಟು ಬಂದಿದೆ ಅಂತ ನೋಡಿದ್ರೆ ನೀವು ಶಾಕ್ ಹೋಗ್ತೀರಾ. ಪ್ರಮೋಷನಲ್ಲಿ ಏನು ತನಕ ನೋಡ್ತಾರೆ, ಎಷ್ಟು ಬಂದೈತೆ, ಎಷ್ಟು ದುಡ್ದಿದ್ದೀವಿ ಅಂತ ಹೇಳ್ಬೋದು, ಗೊತ್ತಾಗುತ್ತೆ ನಿಮ್ಗೂ. ATM ಅಲ್ಲಿ ದುಡ್ಡು ಎತ್ಕೊಂಬರ್ತೀವಿ. ಇವಾಗ ರೆಡಿ ಇದ್ದಾನೆ, ಇದೆಲ್ಲ ತಿಂದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ. ಸ್ವಲ್ಪ ಸ್ವಲ್ಪ ತುನಿ ಕಾಣ ಮಾರಿ ಯಾವ ಒಳಗೆ. ಗೈಸ್ ಒಂದು ತುತ್ತು ತಿನ್ನು ಅನ್ನಲ್ಲ ಬಿಡ್ಸಿದ್ದೀನಿ. ಬೇಡ ಕಣಪ್ಪ, ನಾನು ಹೇಳಿದ್ಮೇಲೆ ನೀನೇನು ಕೊಡೋದು ಬೇಕಾಗಿಲ್ಲ ನನಗೆ. ಗೊತ್ತು ಕಣಪ್ಪ, ನಿನಗೆ ಇಷ್ಟ ಆಯ್ತಿಲ್ಲ ನಂಗೆ ಗೊತ್ತು ಕಣಪ್ಪ. ಅಂಥದ್ದು ಇಲ್ಲ, ನಾನು ಸ್ವಲ್ಪ ಸ್ವಲ್ಪ ಕೂಡ ಅಷ್ಟೊಂದು ಹಿಡಿಯಲ್ಲ ನನ್ನ ಬಾಯಿಗೆ, ಅಷ್ಟೊಂದು ಹಿಡಿಯಲ್ಲ. ಸ್ವಲ್ಪ ಸ್ವಲ್ಪ ಕೂಡ ಹಿಡಿತಲ್ಲ, ಹಿಡಿತಲ್ಲಪ್ಪ. ಕಚ್ಚೋಕ್ಕಾಗಲ್ಲ ಬಾಳ. ಗೈಸ್ ಚೆನ್ನಾಗೈತೆ, ನಂಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗಲ್ಲ. ಸ್ವಲ್ಪ ಸ್ವೀಟ್ ಆಯ್ತಲ್ಲ ಟೊಮೆಟೊ ಕೆಚಪ್ಪಿಂದು. ಚೆನ್ನಾಗೈತೆ, ನನಗೆ ಚೆನ್ನಾಗೈತೆ. ಬ್ರೋ ಇದ್ರ ಜೊತೆ ಮಯೋನೀಸ್ ಇದ್ರೆ ಅದನ್ನೂ ಹಾಕೊಂಡಿದ್ಯಾ? ಅವ್ನು ಎಲ್ಲದಕ್ಕೂ ಮಯೋನೀಸ್ ಹಾಕೊಂಡು ತಿಂತಾನೆ ಗೊತ್ತಾ? ನಿಜ. ಬಜ್ಜಿಗೆ ಏನು ಹಾಕಿದ್ರೂ ಹಾಕೊಂಡು ತಿಂತ್ಯಾ? ಬಜ್ಜಿಗೆ, ಚಿಕನ್ನಿಗೆ, ಕಬಾಬಿಗೆ, ಮಟನ್ಗೆ, ದೋಸೆಗೆ, ಚಪಾತಿ, ರೊಟ್ಟಿಗೆ. ಮತ್ತೆ ಇದಕ್ಕೂ ಹಾಕೊಂಡು ತಿನ್ನು ಅಂತ ನಾನು ಹೇಳಿದ್ದು. A few moments later. ನಾವಿಬ್ರು ಟ್ರಿಪ್ ಹೋಗ್ತಾ ಇದೀವಿ ಗೈಸ್ ದುಬೈಗೆ. ಎಲ್ಲಿ ಹೋಗ್ತಿದ್ದೆ ಹಿಂಗೆ? ಪ್ರಮೋಷನ್ ದುಡ್ಡು ತಗೊಳಗೆ. ಮತ್ತೆ ದುಡ್ಡು ಕಟ್ಟಕ್ಕೆ ಹೋಗೋಣ ಅಂದ್ರೆ ಹೋಗಿ ದುಡ್ಡು ಕಟ್ಟೋಣ, ಆಮೇಲೆ ದುಡ್ಡು ತಗೊಬರೋ. ಮತ್ತೆ ಈ ಕಡೆಯಿಂದ ಯಾಕೆ ಹೋಗ್ತಾ ಇದೀಯಾ? ಹಂಗಿಂದ ಹೋಗ್ತೀನಿ ಗೈಸ್. ಮೆಂಟಲ್ ಗೈಸ್ ಮೊಯ್ದ. ಯಾಕೆ ಆಫ್ ಮೆಂಟಲ್ ನೀನು. ಮೊಯ್ದ ಮೈಕ್ ಚಾರ್ಜ್ ಹಾಕಿದ್ದೇನೆ ಸಾನ. ಮೈಕ್ ಇವಾಗ ಒಂದು 10 ನಿಮಿಷ ಚಾರ್ಜ್ ಹಾಕೊಂಡಿದ್ದೆ. 10 ನಿಮಿಷಕ್ಕೆ 3/4 ಗಂಟೆ ಬರುತ್ತಾ, ಅರ್ಧ ಗಂಟೆ ಬರುತ್ತಾ? 3/4 ಗಂಟೆ ಎಲ್ಲಿಗೆ ಹೋಗ್ತೀಯ ನೀನು? ಮತ್ತೆ 10 ನಿಮಿಷ ಹಾಕಿದೀನಿ ಅಂದಲ್ಲ ದೊಡ್ಡದಾಗಿ, ಅದಕ್ಕೆ ಆಡ್ಬೇಡ ಆಯ್ತಾ ಗೈಸ್. ಇವತ್ತು ಪ್ರಮೋಷನ್ ನೆನ್ನೆ ಮಾಡಿ ಪ್ರಮೋಷನ್ ದುಡ್ಡು ತಾವರಕ್ಕೆ ಹೋಯ್ತಾ ಇದೀವಿ. ಎಷ್ಟು ಐತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಫುಲ್ ಶಾಕ್ ಹೋಗ್ತೀರಾ ಎಷ್ಟಿದೆ ಅಂತ ನೋಡಿದ್ರೆ. ಕಂಟೆಂಟ್ ಕ್ರಿಯೇಷನ್ ಅಂತೂ ಭಯಂಕರ, ಏನಂತಾರೆ, ದುಡ್ಡು ಮಾಡ್ಬೋದು. ಬರೀ 80K ಫಾಲೋವರ್ಸಿಗೆನೆ ಇಷ್ಟು ಅಂದ್ರೆ 400K 1 ಮಿಲಿಯನ್ ಎಲ್ಲ ಇರ್ತಿರ್ತಾರಲ್ಲ, ಅವ್ರಿಗೆ ಎಷ್ಟೆಷ್ಟು ತಗೋಬಹುದು. ಅವರೆಲ್ಲ ಏನ್ ಬಿಂದಾಸ್ ದುಡ್ಡು ಮಾಡ್ತಾರೆ. ಒಂದೊಂದು ಪ್ರಮೋಷನ್ ಅಲ್ಲಿ ಹತ್ತತ್ರ 1 ಲಕ್ಷ 2 ಲಕ್ಷ ಅನ್ಸುತ್ತೆ. ಒಂದು ಫೇಸ್ಗೆ ವ್ಯಾಲ್ಯೂ ಬಂದಾಗ ಗೈಸ್, ನೀವು ಎಷ್ಟು ಹೇಳ್ತೀರಾ ಅಷ್ಟೇ ಪ್ರಮೋಷನ್ ದುಡ್ಡು ಸಿಗ್ತದೆ ನಿಮಗೆ. ಏನಂತೀಯ ಸಾನ? ಸೈಕ್ ಅಂತೀಯ? ನೋಡಿ ಗೈಸ್, ಇವಾಗ ಒಂದು ದುಡ್ಡು ಕಟ್ಟಕ್ಕೆ ಹೋಯ್ತಾ ಇದೀವಿ. ಒಂದು ಫುಲ್ ಸೈಕ ಕಾಣಿಸ್ತಿದೆ ಹಿಂದೆಯಿಂದ. ಎಲ್ಲೆಲ್ಲ ಬ್ಲಾಕ್ ಕಾಣಿಸ್ತೈತಾ? ಇಲ್ಲ, ಕುತ್ಕೆ ಇದ್ರಲ್ಲಿ ಕವರ್ ಆಗೈತಲ್ಲ. ನೋಡಿ ಗೈಸ್, ಎಲ್ಲಾರು ಫುಲ್ಲು ಅಣ್ಣ ಒಂಥರ ಖುಷಿ ಆಗುತ್ತೆ. ಏನಾರು ಹೇಳ್ರಿ, ಒಂಥರ ಖುಷಿ ಆಗುತ್ತೆ. ಹುಡುಗರೆಲ್ಲ ಮಾತಾಡ್ಸಿದ್ರೆ ಓಯ್ ಹುಲಿ
ಸೊ ಗೈಸ್ ದುಡ್ಡು ಕಟ್ಬಿಟ್ಟು ದುಡ್ಡು ತಗೊಂಬರಕ್ ಹೋಗೋಣ ಓಕೆನಾ ವಿಡಿಯೋ ಎಂಡ್ ಮಾಡಿ ಆಯ್ತು ಲಾಸ್ಟ್ ಹಂಗ ನೋಡ್ತಾ ಇರ್ರಿ ಎಷ್ಟು ಬಂದೈತೆ ಅಂತ ತೋರಿಸ್ತೀವಿ ಓಕೆನಾ ಬಾಯ್ ಯು ಆರ್ ಯು ಫಕಿಂಗ್ ಮ್ಯಾಡ್ ಮಕ್ಕೊಡಿದೀನಿ ಇವಾಗ ಏನೇನೋ ಮಾತಾಡಿದ್ರೆ ಜಿಮ್ ಹತ್ರ ಹೋಗಿ ತಗೋಬೇಕೇನೆ ಏನು ಇವಾಗ ಗೈಸ್ ನೋಡ್ರಿ ಇವಳಿಗೆ ರೌಂಡ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಿಮ್ ಹತ್ರ ಗೈಸ್ ಅದೇ ದುಡ್ಡು ಕಟ್ಟಿಸ್ಕೊಳ್ಳೋರು ಯಾರು ಇಲ್ವಂತೆ ಆರಾಮಾಗಿ ಹೋಗ್ ಬರ್ಬೋದು ತಾನೆ ರೌಂಡು ಹೋಗ್ ಬರ್ಬಾರ್ದು ತಲೆ ಹೊಡಿತೀನಿ ಹೋಗ್ ಬರ್ಬಾರ್ದು ಹೊಡಿತೀನಿ ಯಾರಿಲ್ಲ ಪಬ್ಲಿಕ್ ಸಹನ ಪಬ್ಲಿಕ್ ಅಲ್ಲಿ ಹೊಡಿಬಾರ್ದು ವಿಡಿಯೋದಲ್ಲಿ ಎಲ್ಲರೂ ನೋಡ್ತಾರೆ ಪಬ್ಲಿಕ್ ಅಲ್ಲಿ ನೋಡ್ಬಾರ್ದು ಹೆಂಗೆ ಎದ್ರಕೈತ ನೋಡಿ ಗೈಸ್ ಇಲ್ಲಿ ಇವಳಿಗೆ ಭಯ ಇಟ್ಟಿದ್ದೀನಿ ನಾನು ಆಚೆ ಕಡೆ ಹೋದ್ರೂನು ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ನಿನಗೆ ಗೊತ್ತಿದ್ರೆ ತಾನೆ ನನಗೆ ಹೇಳಕ್ ನೀನು ಮನೇಲೂ ಚೈಲ್ಡ್ ಇಲ್ಲೂ ಚೈಲ್ಡ್ ನೋಡಿ ಅದೇ ನೀನ್ ನನಗೆ ರೋಡಲ್ಲಿ ಹೊಡೆದಿಲ್ಲ ಯಾವತ್ತು ಹೊಡೆದಿದ್ದೀನಿ ಮತ್ ನಿನಗ್ ಬುದ್ಧಿ ಐತಾ ತಲೆಯಲ್ಲಿ ಬನ್ನಿ ಇವಾಗ ಲದ್ದಿಗಿರಿ ತುಂಬ್ಕೊಂಡಿದ್ಯಾ ಹೇಳು ಬಾ ಎಟಿಎಂ ಹತ್ರ ಹೋಗೋಣ ಎಟಿಎಂ ಮಾತ್ರ ಬೇಡ ನಾವು ಹೋಗೋದು ಒಂದ್ ರೌಂಡ್ ಹೋಗೋಣ ಫಸ್ಟ್ ಮನೆ ಐಸ್ ಕ್ರೀಮ್ ಕೊಟ್ಟು ಮನೆ ದುಡ್ಡಿಲ್ಲ ಕಣೆ ಏನಕ್ಕೆ ಅದು ಪಬ್ಲಿಕ್ ನೋಡಿ ಗೈಸ್ ಬಟ್ಟೆ ಚೆನ್ನಾಗೈತಲ್ಲ ಬಟ್ಟೆ ಕೊಡ್ಸೋಯ್ತಾ ಬಾ ಇವಾಗ ಫಸ್ಟ್ ಎಟಿಎಂ ಹತ್ರ ಹೋಗೋಣ ನೋಡಿ ನನ್ ದುಡ್ಡು ತಗೊಳಕ್ಕೆ ಇವಳು ಹೋಯ್ತಾಳೆ ಹೆಂಗ್ ಹೋಯ್ತಿದ್ಯಾ ಸಾನಾ ಹೆಂಗೆ ಮತ್ತೆ ನಾನು ಚಿಕನ್ ಪೀಸ್ ನೋಡ್ತಾ ಇದ್ದೆ ಚಿಕನ್ ಪೀಸಾ ಅಲ್ಲಿ ಏನಾಗಿತ್ತು ಗೊತ್ತಾ ಸೀನು ಗೈಸ್ ಅಲ್ಲಿ ಪೊಲೀಸ್ ಅವ್ರವ್ರೆ ನಂದು ಎಲೆಕ್ಟ್ರಿಕ್ ಗಾಡಿ ಅಂತ ಮರ್ತೋಗ್ಬಿಟ್ಟೈತೆ ನಾನು ಪಟ್ ಅಂತ ಬ್ರೇಕ್ ಹಿಡಿದೆ ಭಯ ಆಗೋಯ್ತು ಸದ್ಯಕ್ಕೆ ಹಿಡಿದಿಲ್ಲ ನನ್ನ ಎಲೆಕ್ಟ್ರಿಕ್ ಗಾಡಿನ ಹಿಡಿಯಲ್ಲ ಅಷ್ಟು ಈಸಿಯಾಗಿ ಬುದ್ಧಿವಂತ ಇದು ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಇವತ್ತು ಹೆಲ್ಮೆಟ್ ಹಾಕಿಲ್ಲ ಇನ್ನೊಂದು ನೋಡಲಿ ಬರ್ತಾ ಇಲ್ಲ ಕನ್ವೀನಿಯನ್ಸ್ ಅಂತ ಏನೋ ಬರ್ತೈತೆ ಎ ಟಿ ಎಮ್ ಸರಿ ಇಲ್ಲ ಐಸ್ ಹಂಗೆ ವೇಟ್ ಮಾಡ್ತಾ ಇರ್ರಿ ಎಷ್ಟು ದುಡ್ದಿದ್ದೀವಿ ಅಲ್ಲ ದುಡ್ದಿದ್ದಾಳೆ ಅಂತ ತೋರಿಸ್ತೀನಿ ಪಿನ್ಸ್ ಆರ್ ಫ್ರೀ ಬ್ಯಾಕ್ ಹೋಗಿ ಅದರ್ಸಿ ಎಂಟರ್ ಎನಿ ನಂಬರ್ ಬಿಟ್ವೀನ್ ಎಕ್ಸಾಂಪಲ್ ಎ ಟಿ ಎಮ್ ಅಲ್ಲಿ ಏನೇನೋ ಬರ್ತೈತೆ ಅರ್ರೆ ಏನೇನೋ ಬರ್ತೈತೆ ಗೈಸ್ ತಡೀಲಿ ಮಾಡೋ ಫಸ್ಟಿಂದ ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಏನ್ ಮಾಡ್ತೀಯ ದುಡ್ಡು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಇದೇನೋ ಹೊಸದಾಗಿ ಚೇಂಜ್ ಆಗೈತೆ ಎ ಟಿ ಎಮ್ದು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಇಲ್ಲಿ ಹೇಳು ಅವ್ರಿಗೆ ಹೇಳ್ತಿಲ್ಲ ಎ ಟಿ ಎಮ್ ಅವ್ರಿಗೆ ಹೇಳ್ತಿರೋದು ನಾವು ಅಯ್ಯೋ ದಿಸ್ ಎ ಟಿ ಎಮ್ ಕರೆಂಟ್ಲಿ ಕೆನಾಟ್ ಡಿಸ್ಪಾಸ್ ಕ್ಯಾಶ್ ಅಯ್ಯೋ ಇಲ್ಲ ಕ್ಯಾಶ್ ಇಲ್ಲ ಬರಲ್ಲ ಅಂತ ನೋಡ್ರಿ ಅವಳಿಗೆ ಗೈಸ್ ಅದನ್ನ ಇಂಗ್ಲೀಷಲ್ಲಿ ಓದಕ್ಕೂ ಬಂದಿಲ್ಲ ನೋಡಿಲ್ಲ ಬೈಸ್ಕೊಬೇಡ ನನ್ನ ಹತ್ರ ಬನ್ನಿ ಇನ್ನೊಂದು ಎ ಟಿ ಎಮ್ ಹೋಗೋಣ ಅಲ್ಲಿ ಹೋಗೋಣ ದೂರ ಬಾರಲೇ ಬರ್ತೀನಿ ಬಂದಿರ್ತಾನೆ ಸತಿ ನಾನು ದೂರ ಹೋಗ್ಬೇಕಿತ್ತು ಇಲ್ಲೇ ಇರ್ತೀನಿ ಅಲ್ಲೇ ಇರು ಅಯ್ಯೋ ಹಿಂಗೋ ಇವಾಗ ನಾನು ಬಂದಿರೋದು ನಮ್ಮ ಮೇಲ್ಗಡೆನೆ ಜಿಮ್ ಗೈಸ್ ಮೇಲ್ಗಡೆ ಜಿಮ್ ಇಟ್ಕೊಂಡು ಬಂದೆ ಮಾತಾಡ್ಸ್ಕೊಬ ಬನ್ನಿ ಇವಾಗ ಇನ್ನೊಂದು ಏನಂತಾರೆ ಎ ಟಿ ಎಮ್ ಹತ್ರ ಹೋಗ್ಬಿಟ್ಟು ದುಡ್ಡು ತಗೊಂಡ್ ಬರೋಣ ನಿಮ್ ರಿಲೇಷನ್ ಎ ಟಿ ಎಮ್ ಹೋಯ್ತಿದ್ಯಾ ನಿಮ್ ಕಡೆ ರಿಲೇಷನ್ ಬೇರೆ ಅವರ ಮುಚ್ಕೊಂಡು ಅಲ್ಲಿ ಫ್ಲಾಶ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾನೆ ಅವನ ಕತ್ಲಲ್ಲಿ ಅದಕ್ಕೇನೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಲ್ವಾ ನೀನ್ ಕರಿಯಾಗ ನಾ ಮೊದಲೇ A few minutes later ಅಲ್ಲ ಫುಲ್ ಬೆಳ್ಳಗೆ ಕಾಣಿಸ್ತೀವಿ ಅಲ್ಲಿ ಎಷ್ಟು ತಗೊಂಡು ಹೋಗೋಣ ನಿಮ್ ರೂಮಿಗೆ ಸೆಕೆ ಆಗುತ್ತೆ ಅಂತ ಅಲ್ಲಿ ಫ್ಲಾಶ್ ಆನ್ ಮಾಡಿದ್ರೆ ನಿನ್ ಮುಖ ಮಾತ್ರ ಚೆನ್ನಾಗಿ ಕಾಣುತ್ತೆ ಆ ಕಡೆ ಈ ಕಡೆ ಚೆನ್ನಾಗಿ ಕಾಣಲ್ಲ ಕ್ಯೂಟ್ ಅಲ್ವಾ ನಾನು ಬ್ಲಾಗ್ ಮಾಡ ಬಾ ಒಳಗೆ ಹೋಗೋಣ ಅಂದ್ರೆ ಬರ್ತಾ ಇಲ್ಲ ಗೈಸ್ ಬ್ರೋ ಅವ್ರು ಯಾರು ತೆಕ್ಕೋತವ್ರೆ ಸುಮ್ಮನೆ ಇರಿ ಏನಿರಿ ಬ್ರೋ ಅಂದ್ಬಿಟ್ಟೆ ನೀನು ಅಲ್ಲಿ ನೋಡಿ ಅಣ್ಣ ಒಬ್ಬರೇ ಅವರೇ ಬನ್ನಿ ಇವಾಗ ಹೋಗೋದು ಬರ್ತಾ ಇಲ್ವಾ ಬೆಳಗಿಂದ ಎಲ್ಲ ಈ ಬ್ಯಾಂಕ್ ಹೆಂಗೆ ಆಯ್ತು ನಾವೊಂದು 10 ATM ಮುಗಿಸ್ಬಿಡ್ತೀನಿ ಲಾಸ್ಟ್ ಹೌದಾ ಬರ್ತಾ ಇಲ್ಲ ಹಾಗಾದ್ರೆ ಬಾ ಇನ್ನೇನು ಮಾಡೋಣ ಬರಲ್ಲ ಬರ್ತಾ ಇಲ್ಲ ಅಂತೆ ಗೈಸ್ ಎಲ್ಲದ್ರಲ್ಲೂ ಬೆಳಗಿಂದನೂ ಬರ್ತಾ ಇಲ್ಲ ಅಂತ ಅಂಕಲ್ ಪಾಪ ಹೇಳ್ತಾರೆ ಆಸೆ ಎಲ್ಲ ನಿರಾಸೆ ಆಗೋಗುತ್ತೆ ಇಲ್ಲ ಡಿಸ್ಪ್ಯಾಚ್ ವಿ ಆರ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತಾನೆ ಬರ್ತೈತೆ ಬೇರೆ ಇದ್ರು ಬ್ಯಾಂಕಿನ ಎಟಿಎಂ ಟ್ರೈ ಮಾಡೋಣ ಬಾ ನೋಡೋಣ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕಟ್ಟಾದ್ರೆ ಲೇ ಮುಚ್ಕೊಂಡು ಬಾರೋ ಬೇರೆ ಇದ್ರಲ್ಲಿ ಮುಚ್ಕೊಂಡ್ರೆ ಯಾರಿಗೂ ದುಡ್ಡು ಕಟ್ಟಾಗಲ್ಲ ಇವ್ನು ಒಬ್ಬನಿಗೆ ಗೈಸ್ ದಿಸ್ ಇಸ್ ಎರಡನೇ ಎ ಟಿ ಎಮ್ ಇವಾಗ ಮೂರನೇ ಎ ಟಿ ಎಮ್ಗೆ ಹೋಗೋಣ ಬನ್ನಿ ಬರ್ತಾ ಇಲ್ಲ
ಬನ್ನಿ 3ನೇ ATM. ಗೊತ್ತಿಲ್ಲಪ್ಪ ನನಗೂ. ಮಾತ್ರ ಬರ್ತಿಲ್ವಾ ಅಥವಾ ಬೇರೆ ಯಾವ ATM ಅಲ್ಲೂ ಬರ್ತಾರೆ? ನೋಡಿಲ್ಲಪ್ಪ ನಾನು. ಹಾಂ SBI ಇರೋದ್ನ SBI ಗೆ ಇದು ಮಾಡಿದೆ, ಅದರ್ಸ್ ನೋಡಿಲ್ಲ. ಅದರ್ಸ್ ಬೇರೆ ATM ಅಲ್ಲಿ ಬರುತ್ತೆ ಬೇರೆ ಒಂದು ಟೈಮ್ ಬೇಡ ಒಂದ್ಸಲಿ ಇವಾಗ ಎಮರ್ಜೆನ್ಸಿ ದುಡ್ಡು ಬೇಕಿತ್ತು ಅದಕ್ಕೋಸ್ಕರ. ನಮಗೂ ಬೆಳಗಿಂದ ಬೇಕಾಯ್ತು ದುಡ್ಡು. ಹಾಂ ಫೋನ್ ಪೇ ಅಲ್ಲಿ ಇದು ಮಾಡಕ್ ಹೋದ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಬೇಕು. ಹಾಂ ಅಲ್ಲಿ ಕೊಡಲ್ಲ. ಏನು 500 ಕೊಡೋದಕ್ಕೆ ಕಷ್ಟ, ಜಾಸ್ತಿ ಅಮೌಂಟ್ ಬೇಕು ನಮಗೆ. ಒಂದು 25-30 ಸಾವಿರ ಬೇಕು. ಹಾಂ ಆ ಬ್ಯಾಂಕರ್ ಹೋಯ್ದ್ರೆ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಸರ್ ಹೇಳಿದ್ದಕ್ಕೆ. ಬನ್ನಿ ಇವಾಗ ಬೇರೆ ಬ್ಯಾಂಕಿನ ATM ಟ್ರೈ ಮಾಡೋ. ಮಾತಾಡಿರೋದು ಕೇಳಿಸಿರಲ್ಲ, ಮೈಕ್ ಹಾಕೊಂಡಿದೀವಲ್ಲ. ಹಾಂ ವರ್ಕ್ ಮಾಡಕ್ಕೆ ಬರಲ್ಲ. ಬಟನ್ಸ್ ಇದೆಯಲ್ಲ. -350 7,100 ರೂಪೀಸ್ ತೆಗಿ. ಮನೆ ಮುಚ್ಚು. ಅಮೌಂಟ್ ಹೊಡಿಬೇಕಾ? ಗೈಸ್ ಅಕ್ಕ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ವರ್ಕ್ ಮಾಡ್ತಾವ ನೋಡ್ರಿ. Please cover the keypad while entering your PIN. Please cover the keypad while ಅಯ್ಯೋ ನೀವು ಪಡ್ಕೋಬೇಡ್ರಪ್ಪ, ನನಗೆ Guys. ಮೊದಲೇ ತಲೆ ನೋವ್ತೈತೆ. ಕ್ಯಾಶ್ ಬರ್ತಾ ಇದೆ. ಇಲ್ಲಿ ಇಷ್ಟು ATM ಅಷ್ಟು ಇಟ್ಟವಳೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಉದ್ದವಳೆ ಅಂತ ನೋಡ್ರಿ. ಲಾಕ ಲಾಕ ಎಷ್ಟು ಉದ್ದಕ್ಕಿದೆ ಸನಾ. ಹಾಂ ಹಾಂ ನೋಡ್ರಿ ಗೈಸ್, ದಿಸ್ ಈಸ್ ದ ಅಮೌಂಟ್ ಶಿ. please collect your cash. And from my promotion ಇಲ್ಲ ಹಿಂಗೆ ಎಷ್ಟು ಸನಾ ಲೆಕ್ಕ ಹಾಕೊಂಡು. 7,100 rupees. Oh ATM my ಅಂತ God. ತಪ್ಪಾಗಿ ಕೊಡೋದು, ಅಲ್ಲಿ ಹೊಡೆದಿರೋ ಅಷ್ಟು ಅಮೌಂಟ್ ಕೊಡೋದು. ಹೆಂಗೆ ಗೈಸ್ 8,000 ಇದ್ದಿದ್ದು 1,000 ಇವನೇ ತಂದ್ಕೊಬಿಟ್ಟವನೆ. ವಯಸ್ಸು ನೋಡ್ರಿ, ಅವೆಲ್ಲ ಫುಲ್ಲು ಪ್ರಮೋಷನಿಂದ ದುಡ್ದಿದ್ದಂತ ಅಲ್ಲ, ಅದು ನಾನು ಕೆಲಸ ಮಾಡಿರೋದು. ಇವಾಗ ಲೋನ್ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಚೀಟಿ ಕಟ್ಟಕ್ಕೆ ಅಂತ ಹೇಳಿ ತಗೊಂಡ್ರು. ಸುಳ್ಳು ಗೈಸ್, ಇದ್ರಲ್ಲಿ 2,000 ನಂದು. 2,000 ರೂಪಾಯಿ ಅಷ್ಟೇ ಗೈಸ್ ಅವಳು ಪ್ರಮೋಷನಿಂದ ಅದೇ ಇದು ತಗೊಂಡಿರೋದು. ಎಷ್ಟು ಸಾನ? 2,000. ಬಾಬಣ್ಣ 2,000 ರೂಪಾಯಿ ಅವಳು ಪ್ರಮೋಷನಿಂದ ದುಡ್ದಿದ್ದು. ಇನ್ನು 5,100 ರೂಪಾಯಿ ನಂದು ದುಡ್ಡು, ಅದು ನಾನು ಕೆಲಸ ಮಾಡಿರೋ ದುಡ್ಡು. ನೀನೇ ಹಿಡ್ಕೊ ನಿಂದ 5,100 ರೂಪಾಯಿ. ಬನ್ನಿ ಇವಾಗ ಮನೆ ಹೋಗಿ ಮತ್ತೆ ಲೈವ್ ಸ್ಟಾರ್ಟ್ ಮಾಡಬೇಕು ಟಪ ಟಪ ಅಂತ. ಬರ್ರಿ ಹೋಗೋಣ. ಗೈಸ್ ನೋಡಿ ಗೈಸ್ ಏನೋ ಮಾಡ್ತಾನೆ ಹೆಣ್ಣು ಮಗ. ವಿ ಆರ್ ಇನ್ ಲೈವ್ ಗೈಸ್ ಆನ್ ಯೂಟ್ಯೂಬ್. ನೋಡ್ರಿ ಗೈಸ್, ಇಲ್ಲಿ ಬ್ಲಾಗ್ ಮಾಡ್ತಾವಳೆ, ನಾನು ಲೈವ್ ಮಾಡ್ತಾ ಇದ್ದೀನಿ. ಲೈವಲ್ಲಿ ಇದ್ದೀನಿ ಸಹ ನಾನು. ನಿಜ ಲೈವಲ್ಲಿ ಇದೆಯಾ? ನಿಜ ಲೈವಲ್ಲಿ ಇದ್ದೀನಿ. ಗೈಸ್ ಮೋಹಿತಿಗೆ ಬೇಡ ಅನ್ಸುತ್ತೆ ಮೋಸ್ಟ್ಲಿ. ಐ ಥಿಂಕ್ ಯಾನಿಗೆ ಬೇಡ. ಕೊಡಲೇ ಅಮ್ಮಿಕೊಂಡು ಹೋಗಲಿ. ಚಪ್ರಿ ಲೈವಲ್ಲಿ ಇದ್ದೀನಿ. ಲೈವಲ್ಲಿ ಇದ್ರೆ ನೀನೇನು ದೊಡ್ಡ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಯಾರಾದ್ರೂ ಮಾಡ್ತಾರಾ? ಯಾರಾದ್ರೂ ಮಾಡೋರ ನೋಡಿ, ಅಲ್ಲಿ ಬ್ಲಾಗ್, ಇಲ್ಲಿ ಲೈವ್, ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಫುಲ್ ಸಿನ್ಸಿಯಾರಿಟಿ ಗೈಸ್ ನಮಗೆ. ಕೆಲಸ ಅಂದ್ರೆ ಫುಲ್ ಸಿನ್ಸಿಯಾರಿಟಿ. ಹೆಂಗೆ ನಾವು ಬೇಕಾ ಸುಮ್ಮನೆ ಚಪ್ರಿ ಗೈಸ್? ಮೋಹಿತನ್ನ ಮಾಡ್ತಿದ್ದೀನಿ, ಯಾರಿಗೆ ಬೇಕು ಹೇಳಿ. ಸೇಲ್ 20 ರೂಪೀಸ್ 20 ರೂಪೀಸ್ 20 ರೂಪೀಸ್. ನಿನ್ನ ಪ್ಯಾನಲ್ ಹಾಕೋದಾರ 20 ರೂಪೀಸ್ಗೆ. 20 ರೂಪೀಸಿಗೆ ನೀನೊಂದು ಸೇಲ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಲೆವೆಲ್ ಇರ್ಲಿಲ್ವಲ್ಲ? ಇವಾಗ ನೋಡ್ರಿ ಕರೆಕ್ಟಾಗಿ ಕಾಣಿಸ್ತಿದೀವ ಇವರು. ಫುಲ್ ಸೈಕಲ್ ನೋಡ್ರಿ, ಅಲ್ಲಿ ಬ್ಲಾಗು, ಇಲ್ಲಿ ಲೈವ್ ಗೈಸ್. ಪಟ ಲೈಕ್ ಮಾಡ್ಕೊಳ್ರಿ ಗೈಸ್. ಸ್ನಾನಕ್ಕೆ ದಬಾಕ್ತೀನಿ ಅಂತ 3 ದಿನದಿಂದ ಸ್ನಾನನೇ ಮಾಡಿಲ್ಲ ಗೈಸ್. 3 ದಿನ ಆಯ್ತು ನೀನು ಸ್ನಾನ ಮಾಡಿ. ಫುಲ್ ಅದಕ್ಕೆ ಬೆಳ್ಳುಗೆ ಲೈವ್ ಐಬ್ರೋ ಟೀಮ್ ಕೋಡ್ ಕೊಡಿ ಬ್ರೋ. ಕೊಡ್ತೀನಿ ಬಡ ಲೈಕ್ ಮಾಡ್ಕೊಳ್ರಿ. ಈಗ ಕಾಣಿಸ್ತಿದ್ಯಾ ಮಚ್ಚಿ ಬೆಳ್ಳುಗೆ ಫುಲ್ಲು ಎಲ್ಲ ಲೈಟಿಂಗ್ಸ್ ಸೇರಿ. ಹ್ಮ್ ಆಚೆ ಹೋಗಿ ಮದುವೆ ಮನೆ ಲೈಟಿಂಗ್ಸ್ ಹಾಕೋರಲ್ಲ, ಅದಕ್ಕೆ ಫುಲ್ ಇನ್ನೂ ಬೆಳ್ಳು ಕಾಣಿಸ್ತ್ಯಾ. ಟೀಮ್ಸ್, ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಇದೇ ತರ ಸಪೋರ್ಟ್ ಮಾಡ್ರಿ. ಬೇಗ 10K ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಟ್ರಿ ಸಾನುಗೌಡ ಐಡಿಲಿ. ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ ಗೈಸ್. ಹೇಳೋ ಬೈ ಗೈಸ್, ಚೆನ್ನಾಗಿ ಸಪೋರ್ಟ್ ಮಾಡಿ ಆಯ್ತಾ. ಲೈಕ್ Bye guys. ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಗೈಸ್. ಬಾಯ್ ಗೈಸ್ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಬಾಯ್.